ಈ ಬೆಳೆನ ನೋಡಿದಾಗ ವೀಕ್ಷಕರಿಗೂ ಅರ್ಥ ಆಗುತ್ತೆ ಪೂರ್ತಿ ಫೇಲ್ ಆಗಿದೆ ಅಂತ. ಈ ತೋಟದಲ್ಲಿ ಸಾಕಷ್ಟು ವಿಲ್ಟ್ ಬಂದಿರತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು. ವಿಲ್ಟ್ ಇಂದ ಸಫರ್ ಆಗಿರ್ತಕ್ಕಂಥ ಒಂದು ಗಿಡ. ಯಾಕೆ ವಿಲ್ಟ್ ಬಂದಿದೆ ಅಂತಂದ್ರೆ ಮಣ್ಣಿನಲ್ಲಿ ಉಪಕಾರಿ ಜೀವಿಗಳ ಪ್ರಮಾಣ ಕಡಿಮೆ ಇರೋದ್ರಿಂದ ಇಲ್ಲಿ ರೋಗಾಣುಗಳ ಸಂಖ್ಯೆ ಯಥೇಚ್ಛವಾಗಿರೋದ್ರಿಂದ ಈ ಗಿಡಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹಾಗಿಲ್ಲ. ಯಾವಾಗ ಮಣ್ಣಿನ ಜೀವ ವೈವಿಧ್ಯತೆ ಕಳ್ಕೊಂಡಿದೆಯೋ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇದರ ಪಕ್ಕದಲ್ಲಿ ಮತ್ತೊಂದು ತೋಟ ಇದೆ. ಆ ತೋಟವನ್ನು ನೋಡೋಣ. ಯಾವುದೇ ರೋಗ ಇಲ್ಲ, ವಿಲ್ಟ್ ಇಲ್ಲ, ಅದ್ಭುತವಾಗಿ ಹೂವು ಇದೆ. ಇದಕ್ಕೇನು ಕಾರಣ ಅಂತಕ್ಕಂಥದ್ದನ್ನ ನಮ್ಮ ರೈತರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಈ ಸಲ ಯಾರು ಕೆಮಿಕಲ್ ಯೂಸ್ ಮಾಡೋದು ಬೇಡ, ಡಾಕ್ಟರ್ ಸಾಯಿಲ್ ಟ್ರೈ ಮಾಡೋಣ ಅಂತ. ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ಮೇಲೆ ಇನಿಷಿಯಲ್ ಆಗಿ ಏನು ಹೋಗಿತ್ತು ಗಿಡ ಅಲ್ಲಿಗೆ ನಿಂತ್ಕೊಂತು, ಆಮೇಲೆ ಗಿಡ ಸಾಯೋದು ಕಡಿಮೆ ಆಗಿದೆ, 90% ಕಡಿಮೆ ಆಗಿದೆ. ಈ ಮಣ್ಣಿನಲ್ಲಿ ಮಣ್ಣಿನ ಆರೋಗ್ಯ ಸೂಚಕಗಳಾದಂಥ ಎರೆಹುಳುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀರಿ. ಈ ಎರೆಹುಳ ಮಣ್ಣಿನ ಆರೋಗ್ಯ ಸೂಚಕ. ಅದಕ್ಕೆ ಇದು ಸಮಗ್ರವಾಗಿ ಅತ್ಯದ್ಭುತವಾಗಿ ಇಲ್ಲಿ ಬೆಳೆ ಕಾಣಿಸ್ತಾ ಇದೆ.